Do you know Dr. APJ Abdul Kalam? Dr. APJ Abdul Kalam ಗೊತ್ತಾ? So handsome, beautiful ಅಲ್ಲ? ಅಷ್ಟು ಚಂದದಲ್ಲ ನೋಡಿ. ಅವ್ರು ಅಂದ್ರೆ ತುಂಬ ಪ್ರೀತಿ ನಮಗೆ. ಯಾಕಂದ್ರೆ ದ ಬ್ಯೂಟಿ ಲೈಸ್ ಇನ್ ನಾಟ್ ಅಪಿಯರೆನ್ಸ್ ಇನ್ ದ ನಾಲೆಜ್ ಅಲ್ಲ. ಎಷ್ಟು ಚಂದ ಇದೆ ಅಲ್ಲ. ಅವ್ರು ಕೊನೆ ಉಸಿರಿರೋವರೆಗೂ ಮಕ್ಕಳ ಜೊತೆ ಪಾಠ ಮಾಡ್ತಾ ಕೊನೆ ಉಸಿರು ಹೇಳಿದ್ರು. ಅಂಥ ಬ್ಯೂಟಿಫುಲ್ ಟೀಚರ್, ವಂಡರ್ಫುಲ್ ಟೀಚರ್, ಅದು ಗ್ರೇಟೆಸ್ಟ್ ಟೀಚರ್ ಈ ವರ್ಲ್ಡ್ನಲ್ಲಿ ಯಾರು ಅಂದರೆ ಅದು APJ ಅವರು. ನೆನಪಿರ್ಬೇಕು. ಅವರು ಒಂದಿನ ಎಲ್ಲಿ ಕೇರಳದಲ್ಲಿ ಕೊಚ್ಚಿ ಅಂತ ಸೊ ಅಲ್ಲಿ ಮಕ್ಕಳ ಜೊತೆ ಪಾಠ ಮಾಡ್ತಾ ಇದ್ರಂತೆ. ನೀವು ನೋಡಿರ್ಬೋದು, ಯೂಟ್ಯೂಬ್ನಲ್ಲಿ ನೋಡಿರ್ತೀವಿ. ಒಂದು ಹುಡುಗಿ ಎಲ್ಲಿ ಕೇಳ್ತದೆ, ಅವರು ಗ್ರೇಟ್ ಸೈಂಟಿಸ್ಟ್ ಅಲ್ಲ, ಆ ಮಗು ಒಂದು ಕ್ವಶನ್ ಕೇಳ್ತದೆ. ಏನಂತ ಗೊತ್ತಾ? ಸರ್, ಐ ಆಮ್ ದ ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಐ ಆಮ್ ದ ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಐ ವಾಂಟ್ ಟು ಬಿಕಮ್ ಅ ಸೈಂಟಿಸ್ಟ್ ಲೈಕ್ ಯು. ವಾಟ್ ಶುಡ್ ಐ ಡು? ಇಂಥ ಕ್ವಶನ್ ನೋಡಿ. ಈಸ್ ದೇರ್ ಎನಿ ಡಿಫರೆನ್ಸ್ ಬಿಟ್ವೀನ್ ಫಸ್ಟ್ ಬೆಂಚ್ ಅಂಡ್ ಲಾಸ್ಟ್ ಬೆಂಚ್? ಹೇಳಿ, ಮೊದಲ ಬೆಂಚು ಲಾಸ್ಟ್ ಬೆಂಚ್ ಅಂತ ವ್ಯತ್ಯಾಸ ಅದೇ. ನಾನು ಮೊದಲ ಬೆಂಚು ಮಕ್ಕಳಿಗೆ ಪಾಠ ಕಲಿಸಲು ಬಂದಿದ್ದೇನೆ, ಹಿಂದಿನ ಸುಮ್ಮನೆ ಬಂದಿದ್ದೆ ನಾನು ಎಲ್ಲರೂ ಕೇಳೋಣ. ಸೊ ಆ ಮಗು ಹೇಳ್ತದೆ, ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಇದ್ದೀನಿ ಸರ್, ನಾನು ಸೈಂಟಿಸ್ಟ್ ಆಗ್ಬೋದು, ಏನು ಮಾಡಿ ಅಂತಾರೆ. ಅವಾಗ ಇಂಥ ಬ್ಯೂಟಿಫುಲ್ ಮಾತಾಡ್ತಾರೆ APJ ಅವರು. ಜಸ್ಟ್ ಸ್ಮೈಲ್, ನಗ್ನಗ್ತಾ ಇದ್ದಾರೆ. ಐ ವಾಸ್ ದ ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಏನಂದ್ರು? ನಾನು ಕೂಡ ಕೊನೆ ಬೆಂಚಿನ ಹುಡುಗನೇ. ಯಾರು? ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಏನಾದ್ರು ಗ್ರೇಟ್ ಸೈಂಟಿಸ್ಟ್ ಅಷ್ಟೇ ಅಲ್ಲ, ಅವರು ಭಾರತದ ರಾಷ್ಟ್ರಪತಿ ಆದರು. ಬೆಂಚ್ ಈಸ್ ನಾಟ್ ಇಂಪಾರ್ಟೆಂಟ್, ಸಿಸ್ಟಮ್ ಈಸ್ ಇಂಪಾರ್ಟೆಂಟ್. ನೀನು ಕ್ಲಾಸ್ನಾಗ ಕೂತಿಯೋ ಮನೆಯಲ್ಲಿ ಕೂತ್ಕೊಂಡಿದ್ದೀವಿ, ಅದು ಇಂಪಾರ್ಟೆಂಟ್. ಕೂತ್ಕೊಂಡು ಅಮ್ಮ ಏನು ಮಾಡೋದಲ್ಲ, ಅಪ್ಪ ಏನು ಮಾಡೋದಲ್ಲ, ಧ್ಯಾನ ಮಾಡಿದ್ರೆ ಆಗ್ತದೆ. ಎಲ್ಲಿರಬೇಕು ನೀವು? ಎಸ್, ಶಾಲೆಯಲ್ಲಿ ಕೂತ್ಕೊಂಡಿರ್ಬೇಕು, ಕ್ಲಾಸಲ್ಲಿ ಕೂತ್ಕೊಂಡಿರ್ಬೇಕು, ಗುರುಗಳ ಜೊತೆಗೆ ಕೂತ್ಕೊಂಡಿರಬೇಕು. ಆ ಮೇಸ್ಟ್ರು ಏನು ಹೇಳ್ತಿದ್ದಾರೆ, ಟೀಚರ್ ಏನು ಹೇಳ್ತಾರೆ, ಅವ್ರು ಹೇಳೋ ಜ್ಞಾನದ ಜೊತೆ ಇರಬೇಕು. ಅವಾಗ ನಾವು ಶಾಲೆ ಸರ್. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಇದೆ, ಆದರೆ ನಾನು ಮಂತ್ರ ಹೇಳ್ತೀನಿ ಮಾಡ್ತೀಯಾ ಅಂದರು. ಏನು ಮಂತ್ರ? ಆ ಮಂತ್ರ ಏನು ಅಂದರೆ 4D ಅಂತ ಹೇಳ್ತಾರೆ. ಅರ್ಥ ಆಯ್ತಾ? 4Dಗಳು. ಅದಕ್ಕೆ ಒಂದು 4D ಹೇಳ್ತಾರೆ ಅವರು. ನೆನಪಿಸ್ಕೋಬೇಕು, ಬರ್ಕೊತೀರಿ ಏನಾಗಿದೆ ಹೇಳಿದ್ರಿ ಚೆನ್ನಾಗಿ ಬರೀರಿ. ಏನು 4D ಬರೀ. ನಂಬರ್ 1D. ಎಸ್. ನಂಬರ್ 1, ಡ್ರೀಮ್ ಅ ಬಿಗ್ ಗೋಲ್. ನೋಡಿ ಬರ್ಕೊರಿ. ಡ್ರೀಮ್ ಅಂತಂದ್ರೆ DREAM, ಡ್ರೀಮ್. ಬರಿಬೇಕಾ? ಬೋರ್ಡ್ ಮೇಲೆ. ಡ್ರೀಮ್ ಅ ಗ್ರೇಟ್ ಏಮ್. ನೋಡಿ, ಡ್ರೀಮ್ ಅ ಗ್ರೇಟ್ ಏಮ್. ನೀವು ಗುರಿ ದೊಡ್ಡದಿರಬೇಕು. ಏನಿರಬೇಕು ಗುರಿ? ಆ ಗುರಿಯನ್ನು ಕನಸು ಕಾಣಬೇಕು. ನೋಡಿ, ಡ್ರೀಮ್ ಕಾಣಬೇಕು, ಕನಸು ಕಾಣಬೇಕು. ನಾನು ಶಾಲೆ ಬಿಟ್ಟ ನಂತರ ಎಲ್ಲಿಗೆ ಹೋಗ್ತೀನಿ? ಮನೆಗೆ ಹೋಗ್ತೀನಿ. ಅದು ಕನಸು. ಅದೊಂದು ಡ್ರೀಮ್. ಬ್ಯಾಡ ಅಂದ್ರೆ ಓದೋದು ಬೇಕಾದ್ರೆ. ಯಾಕಂದ್ರೆ ಗಂಟೆ ಹೊಡೆದ ತಕ್ಷಣ ಎಲ್ಲಿ ಹೋಗಿ? ಮನೆಗೆ ಹೋಗಿ. ಶಾಲೆ ಬರೋದು ಕನಸು ಕಾಣೋದು. ಪಾಸ್ ಆಗೋದು ದೊಡ್ಡ ಗುರಿ. ಏನು 35 ವರ್ಷಕೊಂಡು ಪಾಸ್ ಆಗೋದು ದೊಡ್ಡ ಗುರಿನ? ಅದ್ರ 33 ಬಿಟ್ಟರೆ ದೊಡ್ಡ ಗುರಿನ? ದೊಡ್ಡ ಗುರಿ ಯಾವುದು? 100. ನೀನು ತಗೊಂಡು ನೋಡಿ 100. ಎಲ್ಲ ಮೀಡಿಯಾ ಎಲ್ಲಿ ಬರ್ತಾವೆ? ಕೊಳಕುರಿಗೆ ಬರ್ತಾವೆ. ನೋಡಿ ಹೆಂಗೆ ಪಾಸ್ ಆದ ನೋಡಿ. ಎಲ್ಲ ಟಿವಿಗಳು ನಮ್ಮೂರಾಗೆ ಇರ್ತಾವೆ. ಕೊಳಕುರ್ದಾಗ ಎಲ್ಲ ಟಿವಿಯವ್ರು ಬರ್ತಾರೆ, ಮೀಡಿಯಾದವ್ರು ಬರ್ತಾರೆ, ಎಲ್ಲರೂ ಬರ್ತಾರೆ. ಎಲ್ಲರೂ ಕೇಳ್ತಾರೆ, ಹೆಂಗೆ ಪಾಸ್ ಆದೆಮ್ಮ, ಹೆಂಗೆ ಪಾಸ್ ಆದೆಪ್ಪ? 625 625 ತೊಗೊಂಡಿಗೆಲ್ಲ ಕಳೆದ ವರ್ಷ ಗೌರ್ಮೆಂಟ್ ಶಾಲೆಯ ಮೊರಾರ್ಜಿ ವಿದ್ಯಾರ್ಥಿ ತೊಗೊಂಡದ್ದು. ತಿಳ್ಕೊಬಿಟ್ರೆ ನೀವೇನು ನಾವೇನು ದಡ್ಡ ಅಂತಲ್ಲ, ಮನಸ್ಸು ಮಾಡ್ಬೇಕಾದ್ರೆ. ಇದು ದೊಡ್ಡ ಗುರಿ. ಗೊತ್ತಾಯ್ತಲ್ಲ? ಇದನ್ನ ಬರೇ ಗುರಿ ಇಟ್ಕೊಂಡ್ರೆ ಸಾಕಲ್ಲ. ಡ್ರೀಮ್ ಎವ್ರಿ ಡೇ. ಗೊತ್ತಾಯ್ತಲ್ಲ? ಕನಸಿನಾಗ ಏನಾರ ಅಂತಿರ್ತಿರಲ್ಲ, ಮಮ್ಮಿ ಡ್ಯಾಡಿ ಗೊತ್ತಾಗ್ತದ, ಏನು ಮಾಡೋದು ಕೂಸ ಅಂತಾರ. ಬೆಳಿಗ್ಗೆ ಅಂತಾರೇನ? ನೀವು ಏನಾರ ಅಂದ್ಕೊಂಡಿದ್ದೀರ ನಾನು ಬಾಯಲ್ಲಿ ಅಂತೀರಿ, ನೀವು ಅಂದ್ಕೊಂಡಾಗಲ್ಲ. ಹಂಗೆ ನೀನು ಪರ್ಸೆಂಟೇಜ್ ಅನ್ಬೇಕು. ಯು ಮಸ್ಟ್ ಡ್ರೀಮ್ ಇಟ್. ಅಂದರೆ ಕನಸು ಕಾಣಬೇಕು. ನಂಬರ್ 1. ನಂಬರ್ 2,
DOTION, ಡಿವೋಷನ್. ಎಸ್, ನಿನ್ನ ಗುರಿ ಸಾಧನೆ ಮಾಡುವಾಗ ಭಕ್ತಿ ಇರಬೇಕು. ಏನಿರಬೇಕು? ಭಕ್ತಿ ಇರಬೇಕು. ಯಾರ ಬಳಿ? ನಿಮ್ಮಲ್ಲಿ ಇರಬೇಕು. ಯಾರ ಬಳಿ ಇರೋ ಭಕ್ತಿ? ಯಾರ ಬಗ್ಗೆ? ಗುರುಗಳ ಬಗ್ಗೆ, ಅಪ್ಪ ಅಮ್ಮ ಬಗ್ಗೆ, ಜ್ಞಾನದ ಬಗ್ಗೆ. ನನ್ನ ಬಗ್ಗೆ ಇರಲಿ, ಜ್ಞಾನದ ಬಗ್ಗೆ ಇರಬೇಕು. ಪುಸ್ತಕ ಬಗ್ಗೆ ಇರಬೇಕು. ಪುಸ್ತಕ ತಗೊಂಡು ಹೇಳ್ತೇನೆ, ಸಾಧ್ಯ ಇಲ್ಲ. ಅಪ್ಪ ಅಮ್ಮಗೂ ಅಗೌರವ ಸಾಧ್ಯ ಇಲ್ಲ. ಗುರುಗಳಿಗೆ ಸಾಧ್ಯ ಇಲ್ಲ. ದ್ಯಾಟ್ ಶುಡ್ ಬಿ ಡೆವೋಷನ್. ನಿನ್ನ ಹತ್ರ ಭಕ್ತಿ ಇರಬೇಕು. ಎದ್ರ ಮೇಲೆ? ನಿನ್ನ ಗುರಿಯಲ್ಲಿ ಭಕ್ತಿ ಇರಬೇಕು ಅಲ್ಲ. ಎವ್ರಿ ಡೇ ಐ ಶುಡ್ ಫೀಲ್ ಎಸ್ ಐ ಆಮ್ ಅ ಸೈಂಟಿಸ್ಟ್, ಐ ಆಮ್ 100% ಸ್ಟೂಡೆಂಟ್, ನಾನು 100 ತಗೊಳ್ಳೋ ವಿದ್ಯಾರ್ಥಿ ಇದ್ದೀನಿ ಅಂತ ಅನ್ಕೊಂತ ಎಂಜಾಯ್ ಮಾಡಬೇಕು, ಫೀಲ್ ಮಾಡಬೇಕು. ಯಾರಾದರೂ ಮಾತಾಡ್ಸಿದ್ರೆ ಎಸ್ ಐ ಆಮ್ 100%. ಅವ್ರ ಹತ್ರ APC ಸಾಕು ಒಂದ್ಸರಿ ಮಾತಾಡ್ತಿರ್ಬೋದಲ್ಲ, ಅಷ್ಟೇ ನಿಮ್ಗೆ ಕಲ್ಪನೆ ಆಗುತ್ತೆ. ಕಲ್ಪನೆ ಸಾರ್ ಕೇಳಿ ಎಸ್ ಗೋ ಬೈ ಬೈಸಿಕಲ್ ಹೋಗುವಾಗ ಬ್ರದರ್ ಜೊತೆ ಸಂಜಯ್ ಜೊತೆ ಹೋಗುವಾಗ ಸಚಿನ್ ಸರ್ ರೆಡಿ ಹೋಗಿ ಮೋಸ್ಟ್ಲಿ ಅವ್ರಿಗೆ ಹೋಗುವಾಗ ಶಿ ವುಡ್ ಟೆಲ್ ಐ ಆಮ್ ನಾಟ್ ರೈಡಿಂಗ್ ಬೈಸಿಕಲ್ ಯಾ ಮೈ ಬ್ರದರ್ ಕೇಳಿದ್ನಿ. ಶಿ ವುಡ್ ಟೆಲ್ ನೀವೇ ಅಷ್ಟೇ ಇಲ್ಲ, ಮನೆಯಿಂದ ಇಲ್ಲೇನೋ ಅಂಗಡಿಗೆ ಹೋಗೋದು ಹೆಂಗೆ ಹೋಗ್ತೀರಿ? ನಡ್ಕೊಂಡು ಹೋಗ್ತೀರಿ, ಓಡ್ಕೊಂಡು ಹೋಗ್ತೀರಿ, ಬರೇ ಓಡ್ತೀರಿ, ಬೈಕೆ ಸ್ಟಾರ್ಟ್ ಮಾಡ್ತೀರಿ, ಕೊಡೋಣ ರೇಸ್ ಮಾಡೋಣ ಮಾಡಿದ್ರಿ. ಅದು ನೀನು ನಾವು ಹೋಗ್ಬೇಕಲ್ಲ, ಹೋಗ್ಬೇಕು ಅಂತ ನಿಸ್ಸಹಾಯಕತೆಯಿಂದ ಹೋದ್ರೆ ವೇಸ್ಟ್. ಹೆಂಗಿರ್ಬೇಕು? ಸರ್ ಏನಾದ್ರು ವೇಸ್ಟ್ ಏನಾದ್ರು ಟೀಚರ್ ಏನಾದ್ರು ಇದು ತೆಗಿರಲ್ಲ ಸರ್, ಎಸ್ ಮೇಡಮ್ ರೆಡಿ, ಎಸ್ ಸರ್ ರೆಡಿ ಅಂತ ಚಕ್ 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 ರೆಡಿ ಆಗಿರ್ತಕ್ಕಂಥ ಸ್ಪಿರಿಟ್ ಇರಬೇಕು. ಅದ್ರ ಬಗ್ಗೆ ಜ್ಞಾನದ ಬಗ್ಗೆ. ಇದು ನಂಬರ್ 2. ನಂಬರ್ 3 ಡೆಡಿಕೇಶನ್. ಡೆಡಿಕೇಶನ್ ಏನದು? ಡೆಡಿಕೇಶನ್ ಅಂದ್ರೆ ತ್ಯಾಗ. ಕನ್ನಡದಲ್ಲಿ ತ್ಯಾಗ. ಮೊದಲನೇದು ಗುರಿ, ದೊಡ್ಡ ಗುರಿ ಇರಬೇಕು, ಕನಸ್ಕಾಣಬೇಕು, ದೊಡ್ಡ ಗುರಿ ಇರಬೇಕು. ಎರಡನೇದು ಭಕ್ತಿ ಇರಬೇಕು, ಡಿವೋಷನ್. ಮೂರನೇದು ತ್ಯಾಗ. ಇದೊಂದು ಬೇಕಿರಬೇಕು. ಯಾರಿಗೆ? ನಮಗೆ. ಏನು ತ್ಯಾಗ ಮಾಡಬೇಕು? ಹಬ್ಬ ಅನ್ಕೋತ ಬಂದೀವಿ, ಆದ್ರೆ ಹಬ್ಬ ಮಾಡಿವಿ ಅಲ್ಲ. 335 ದಿನಗಳು ಕಳೆದೀವಿ ಹಬ್ಬ ಮಾಡ್ಕೋಬೇಕಾದ್ರೆ. ನೋಡ್ರಿ, ದ ರಿಯಲ್ ಫೆಸ್ಟಿವಲ್ ಯಾವುದು? ಯಾವುದು? ಎಕ್ಸಾಮ್. ಆ 8 ದಿನಗಳಲ್ಲಿ ಇರ್ತದೆ, ಅದು ನಮ್ಮ ಹಬ್ಬ. ಅದು ನೋಡ್ಬೇಕು. ಅದು ಗೊತ್ತಾಗ ಅದಕ್ಕಾಗಿ ಕೈ ಇರ್ತದೆ. ನೋಡು, ನಮ್ಮ ಅಕ್ಕ ಅಣ್ಣ ಕೈ ಇರ್ತಾರೆ. ಈ ಸರ್ ನಿಮ್ಮಲ್ಲಿ ಯಾವುದು ಫೇಮಸ್ ಆಗ ಅವು ಕಾಯ್ಕೊಂಡು ಗೊತ್ತಿರ್ತಾರೆ ನೋಡ್ರಿ. ನಮ್ಮ ಮನೆ ಹೆಣ್ಮಕ್ಳು ಯಾರು ಮನೆ ಮೇಲೆ ಕೊಡ್ತಾರಾಗಿ ಧ್ಯಾನ ಮಾಡಿರ್ತಾವೆ. ನಾವು ಉಗಾರಿಗೋ ಕೇಳಿ ತವ್ರಿಗೆ ನೀವು ಕೈ ಕಟ್ಕೊಡ್ಬೇಕು. ಏನು ನನ್ನ ಹಬ್ಬ ಯಾವಾಗ? ಮಾರ್ಚ್ 18. ದ್ಯಾಟ್ ಇಸ್ ಮೈ ಫೆಸ್ಟಿವಲ್. ನನ್ನ ಹಬ್ಬಕ್ಕೋಸ್ಕರ ರೆಡಿ ಇರಬೇಕು. ಬೇಗ ಯಾರ ಹಬ್ಬದು? ಯಾರ ಹಬ್ಬ? ನಮ್ದು. ನೆಕ್ಸ್ಟ್ 33 ಮ್ಯಾಥಮೆಟಿಕ್ಸ್. ನೆಕ್ಸ್ಟ್ ಸೈನ್ಸ್. ನೆಕ್ಸ್ಟ್ 25 ಇಂಗ್ಲಿಷ್. ಬಿಡಬೇಕು. ಅವೆಲ್ಲ ನನ್ನ ಹಬ್ಬಗಳು. ದಿನ ಬೆಳಗಿಲ್ಲ ನಾನು ಎಂಜಾಯ್ ಮಾಡ್ತೀನಿ ಅಂತ ಫೀಲ್ ಮಾಡಬೇಕು. ದಟ್ ಈಸ್ ವಾಟ್ ಯು ನೀಡ್ ಟು ಡೆಡಿಕೇಟ್ ಫೆಸ್ಟಿವಲ್ಸ್, ಡೆಡಿಕೇಟ್ ಎಂಟರ್ಟೈನ್ಮೆಂಟ್ಸ್. ಸಂತೋಷಗಳು ಬೇಡ, ಸುಮ್ಮನೆ ಎಂಟರ್ಟೈನ್ಮೆಂಟ್. ಸ್ಪೆಷಲಿ ಡೆಡಿಕೇಟ್ ಮಾಡಿ ಟಿ ವಿ ನೋಡೋದು. ನೀವು ಮೊನ್ನೆ ನಾವು ಒಂದು ರಿಕ್ವೆಸ್ಟ್ ರಿಟರ್ನಿಂಗ್ ಇದರಲ್ಲಿ ನೋಡಿದ್ಬೇಕು. ದೇ ಅನೌನ್ಸ್ ದಟ್ ಡೋಂಟ್ ಯೂಸ್ ಮೊಬೈಲ್ 6 to 10 o'clock ಇನ್ ಹೋಮ್. ನಿಮ್ಮೂರಲ್ಲಿ ಆಗಿಲ್ಲ? ವೆರಿ ಗುಡ್. ಆದ್ರೆ ಊರಲ್ಲಿ ಆಗ್ಯದ ನಿಮ್ಮಲ್ಲಿ ಮೊಬೈಲ್ ಮುಟ್ಟಿಲ್ಲ? ಯಾರು ಮುಟ್ಟಿಲ್ಲ? ಮುಟ್ಟಿದವ್ರು ನೋಡಿಲ್ಲ ಸರ್, ನಾವು ಮುಟ್ಟಿಲ್ರಿ, ಆದ್ರೆ ಬಾಜು ನೋಡೋದು ಬಂದಿದ್ದೇನೆ ಸರ್. ಹೇಳಿದ್ರು ಮುಟ್ಬೇಡ, ಮುಟ್ಟಿಲ್ಲ ನೋಡೋದು. ಅದು ಕಣ್ಣಿಗೆ ಪಕ್ಕದ ಮೊಬೈಲ್ ಹೌದಾ? ನಾನು ನೋಡೋದು ನೋಡಿ ಏನು ಬೇಡ. ದ್ಯಾಟ್ ಈಸ್ ವಾಟ್ ಡೆಡಿಕೇಶನ್ ಬೇಕು. ಇನ್ನು ಲಾಸ್ಟ್ ಇದೆ ನೋಡಿ, ಯಾವುದು? ಡಿಟರ್ಮಿನೇಷನ್, ದೃಢ ನಿರ್ಧಾರ. ಡಿಟರ್ಮಿನೇಷನ್ ಅಂತ ಕನ್ನಡ ಮೇಲೆ ಬೇಕಾಗಿತ್ತು, ಅರ್ಥ ಆಗಲಿಲ್ಲ ನೋಡ್ಬೇಕು. ದೃಢ ನಿರ್ಧಾರ ಕನ್ನಡದಲ್ಲಿ ಏನು? ದೃಢ ನಿರ್ಧಾರ, ನಾನು ಪಾಸ್ ಆಗೇ ಆಗ್ತೀನಿ, ನಾನು ಪಾಸ್ ಆಗೇ ಆಗ್ತೀನಿ. ಹೆಂಗ? ನಾನು ಅನ್ಕೊಂಡ, ಹೆಂಗ ನಾನು ಅನ್ಕೊಂಡ. ಇದರಲ್ಲಿ ಯಾರು ನೋಡ್ತೀನಿ ಅಂತ ಅನ್ಕೊಂಡ್ರಿ? ಹೇಳ್ಬೇಡ, ಅದು ಅನ್ಕೊಳ್ಳಿ. ಈಗೇನು ಹೇಳ್ಬೇಡ, ಬಟ್ ಅನ್ಕೊಳ್ಳಿ. ಅರ್ಥ ಇದೆಯಾ? ಅದಕ್ಕೆ ಏನು ಅನ್ಕೊಂಡಿರ್ತೀರ ಅದು ಆಗಬೇಕು. ದೃಢ ನಿರ್ಧಾರ. ನಡ್ಬರ್ಕ್ ಯಾಕೆ ಮಾಡ್ದ? ಈಗ ಉದಾಹರಣೆ ನೋಡೋಣ, ಸಿಂಪಲ್ ಆಗಿರುತ್ತೆ. ಶಾಲೆ ಕೊಟ್ಟಿರ್ತೀವಿ, ಮಮ್ಮಿ ಅವರು ಬೇಡ ಇವತ್ತು ಸ್ವಲ್ಪ ಕೆಲಸದ ಹೊರಗೆ ಹೋಗಿರ್ತಾರೆ. ನೀವೇನಿರ್ತೀರಿ? ಆಗಲ್ಲ, ಇವತ್ತು ಟೆಸ್ಟ್ ಅದು
ಇವತ್ತು ಒಳ್ಳೆ ಕ್ಲಾಸ್ ಇರೋದು ಭಾರಿ ಲೆಸನ್ ಅದ, ಇಂಪಾರ್ಟೆಂಟ್ ಲೆಸನ್ ಅದ, ನಮ್ಮ ಸರ್ ಹೇಳ್ತಾರೆ, ಮೇಡಮ್ ಹೇಳ್ತಾರೆ, ನಾವು ಹೊಂಟೀವಿ ಅಂತ ಬರ್ತಿರ್ತೀರಿ. ಅವ್ರು ಹೇಳಿದ ಮಾತು ಕೇಳೋದಿಲ್ಲ, ಅದು ದುಡ್ಡೋದಿಲ್ಲ. ಒಂದು ವೇಳೆ ಅವ್ರು ಏನಾರ ಅಂದ್ರೆ ಅಲ್ಲೇ ಆಯ್ತು ಅವಾಗ ಹೋಗ್ತೀನಿ ಅಂದ್ರೆ ನಿಮ್ಮ ದೊಡ್ಡವರಿಂದ ಬೈತಾರೆ, ಅಥವಾ ಗಾಡಿಯಾಗ ಯಾರೋ ಫ್ರೆಂಡ್ಸ್ ಇರ್ತಾರೆ, ಬಾರೋ ಕ್ರಿಕೆಟ್ ಆಡೋ ಅಂತ ಹೇಳ್ತಾರೆ, ಅವಾಗ ಏನಂತೆ ಆಮೇಲೆ ಹೋಗ್ತೇನೆ ಹೋದ್ರೆ ಫೇಲ್ಯೂರ್ ದೊಡ್ಡವರಿಂದ ಅಲ್ಲ. ಒಂದು ವೇಳೆ ಬೇಕಾಗಿಲ್ಲ ಕ್ರಿಕೆಟ್, ನಾನು ಕ್ಲಾಸಿಗೆ ಹೋಗ್ತೀನಿ, ಅದು ಲರ್ನ್ ಸಮಥಿಂಗ್ ಕ್ಲಾಸ್ನಾಗ ಕಲಿಯೋದ, ನಾನು ಟೆಸ್ಟ್ ಅದ, ನಾನು ಪ್ರೂವ್ ಮಾಡ್ಕೊಳ್ಳೋದಲ್ಲ, ನಾನು ಬಿಡಾಗಿಲ್ಲ ಕ್ಲಾಸ್ ಅಂತ ಬರ್ತೀರಲ್ಲ ಕ್ಲಾಸಿಗೆ. ಈವನ್ ಸಂಡೇ ಇದ್ರು, ಈವನ್ ಹಾಲಿಡೇ ಇದ್ರು, ಈವನ್ ಎಂಥ ಮನೆ ಕಾರ್ಯಕ್ರಮದಲ್ಲಿ ಶಾಲೆಗೆ ಹೋಗಿ ಬರ್ತಿರಲ್ಲ, ಅದು ನಿಜವಾದದ್ದು. ನಮ್ಮ ಊರಾಗ ದೇವರಿದ್ದರೂ ಕೂಡ ನಾನು ಶಾಲೆಗೆ ಬರ್ತಿರ್ಲಿಲ್ಲ. ಯಾಕಂದ್ರೆ ಶಾಲೆ ಬೇರೆ ಇರ್ತಾರೆ, ನಮ್ಮೂರ ದೇವರ ಅವ್ರಿಗೆ ಸಂಬಂಧ, ಅವ್ರು ಶಾಲೆ ನಡೆಸ್ತಾರೆ. ನಾವು ಅಲ್ಲ ಹಾಕಿದ್ದಾರೆ ಅಮ್ಮಾಸಿ ಅಲ್ಲ. ಈ ಮಂಗಳವಾರ ನೋಡು ಟೈಲರ್ ಬಂದ ನೋಡು, ತಾಯಿ ಮಗಳು ಅದು ಬರ್ದ ನೋಡು, ಮೊದಲೇ ಹೋಗ್ತಿದ್ದೆ ನಾವು ಮಂಗಳವಾರದಲ್ಲಿ. ಅಮಾವಾಸ್ಯೆ ಸ್ಪೆಷಲ್ ಹೋಗ್ತಿದ್ದೆ ನಾನು. ಯಾಕೆ ನಮ್ಮ ಗುರುಗಳು ಪಾಠ ಮಾಡ್ತಾರೆ, ಅವ್ರಿಗೆ ಅಮಾವಾಸ್ಯೆ ಹೇಳ್ತಾರೆ, ದಿನ ಒಂದು ಪಾಠ ಮಾಡ್ತಾರೆ, ದಿನ ಒಂದು ಕಲಿಸ್ತಾರೆ. ಸೊ ದ್ಯಾಟ್ ಮೇಡ್ ಮೀ ಅಂತ ಆಗಿರ್ಬೇಕು ಇರಬೇಕಲ್ಲ. ನೀವು ಅಂತ ಮಕ್ಕಳಿದ್ರೆ ನೋಡಿದ್ರೆ ಖುಷಿ ಅನಿಸ್ತದೆ, ಎಷ್ಟು ಜನ ದಿನ ಗೊತ್ತಿಲ್ಲ ಒಂದಿನ ತಪ್ಪಿಸ ದಿನ ಅಂದರೆ ದಟ್ ಇಸ್ ಯುವರ್ ಡೆಡಿಕೇಶನ್, ಹೌ ಮಚ್ ಯು ಅಲ್ಲ. ಎಷ್ಟು ಚೆನ್ನಾಗಿದೆ ದಿನ ಒಂದೇ ತಪ್ಪಿಸಿದ್ರೆ ಸುಳ್ಳು ಹೇಳಿದ್ರೆ ಅದು ನೀವು ಫೇಲ್ಯೂರ್. ನೀವು ಮೆಚ್ಕೊಂಡು ಟ್ರೂ ಟು ಹಾರ್ಟ್ ನಮ್ಮ ಹೃದಯ ತುಂಬ ಇರಬೇಕು. ನಾವು ಸುಳ್ಳು ಹೇಳಬಾರ್ದು ಮನಸ್ಸಿಗೆ, ಬೇಕಾದ್ರೆ ಇದು ಊರೇನೋ ಬೇಡ, ಒಳಗಡೆ ನಾವು ಸತ್ಯವನ್ನು ಇರಬೇಕು, ಸುಳ್ಳು ಹೇಳಬಾರ್ದು ಅಂತ ಗೊತ್ತಿದೆ. ನಿಮಗೆ 4 ಮಂತ್ರಗಳು ಹೇಳಿದ್ರು, ಯಾರು? ವೆರಿ ಗುಡ್, ಗ್ರೇಟ್ ಹೇಮ್, ಡ್ರೀಮರ್, ಗ್ರೇಟ್ ಹೇಮ್. ಸೆಕೆಂಡ್ ಡಿವೋಷನ್, ಭಕ್ತಿ ಇರಲಿ. ಥರ್ಡ್ ಡೆಡಿಕೇಶನ್, ತ್ಯಾಗ ಇರಲಿ. ಫೋರ್ತ್ ದೃಢ ಸಂಕಲ್ಪ ಅಂದರೆ ಡಿಟರ್ಮಿನೇಷನ್. ಎಲ್ಲಿವರೆಗೆ ದೃಢ ಸಂಕಲ್ಪ ಇರಬೇಕು? ಎಕ್ಸಾಮ್ ಮುಗಿಯುವವರೆಗೂ. ಎಲ್ಲಿವರೆಗೆ? ಎಕ್ಸಾಮ್ ಮುಗಿಯುವವರೆಗೂ. ಮುಗಿದ ಮೇಲೆ ದೊಡ್ಡ ಸಂಕಲ್ಪ ಹಂಗೆ ಕಂಡು ಮುಂದಿರ್ತದ. ದೊಡ್ಡ ಗುರಿ ಇದ್ರೆ, ಇನ್ನೂ ದೊಡ್ಡ ಗುರಿ ಇದ್ರೆ, ಸೈಂಟಿಸ್ಟ್ ಆಗಬೇಕು, ಗುರುಗಳಿರುತ್ತೆ, ಸೈಂಟಿಸ್ಟ್ ಆಗಬೇಕು, ನೀನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಟೀಚರ್ ಆಗಬೇಕು, ಅದಾಗಬೇಕು, ಇದಾಗಬೇಕು ಇರ್ತಾರೆ. ಒಳಗಡೆ ಇರಬೇಕು